ಇವತ್ತು ನಮ್ಮ ಜೊತೆ ಇದ್ದಾರೆ ಹರಿಯಣ್ಣ ಹಿತ್ಲಳ್ಳಿ ಅವರು. ಇವರು ಸುಮಾರು ಒಂದು 35 ವರ್ಷಗಳಿಂದ ಜೇನು ಸಾಕಾಣಿಕೆಯಲ್ಲಿ ತಮ್ಮ ಜೀವನವನ್ನು ತೊಡಸ್ಕೊಂಡಿದ್ದಾರೆ. ನನಗೆ ಅಚಾನಕ ಇವ್ರ ಭೇಟಿ ಆಯ್ತು ಇವತ್ತು. ಯಾಕಂದ್ರೆ ನಾನು ನಮ್ಮ ಅಪ್ಪನ ಮನೇಲಿರುವಾಗ ಇವರು ಇಲ್ಲಿ ನನ್ನ ಅಪ್ಪ ಜೇನು ಸಾಕಾಣಿಕೆಯನ್ನು ಮಾಡ್ತಾ ಇದ್ರು ಅವರ ಹವ್ಯಾಸಕ್ಕಾಗಿ. ಅದನ್ನ ನೋಡೋಕೆ ಅಂತ ಭೇಟಿ ನೀಡಿದ್ರು ಇವತ್ತು ನಮ್ಮ ಮನೆಗೆ. ಹಾಗೆ ನನಗೂ ಕೂಡ ಇವರ ಮೀಟ್ ಮಾಡುವಂತ ಒಂದು ಅದ್ಭುತ ಅವಕಾಶ ಸಿಕ್ತು. ಇವರು ಭಾಗಮಂಡಲದಲ್ಲಿ ಸುಮಾರು ಒಂದು 3 ತಿಂಗಳ ಕಾಲ ಟ್ರೈನಿಂಗ್ ಪಡ್ಕೊಂಡು ಬಂದಿದ್ದಾರೆ. ಆ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ, ಹೇಗ್ ಜೇನನ್ನು ತೆಗಿತಾರೆ, ಹೇಗ್ ಮಾಡ್ತಾರೆ, ನೆಕ್ಸ್ಟ್ ಪ್ರೊಸೀಜರ್ ಎಲ್ಲ ಯಾವಾಗ್ಲೂ ಕೇಳೋದು, ಒಂದೆರಡು ಪ್ರೊಸೀಜರ್ ನೋಡ್ತಿದ್ದೆ. ಬಟ್ ಅನುಭವ ಉಳ್ಳವರಿಂದಾನೇ ಇವತ್ತು ನೋಡೋ ಅವಕಾಶ ನಮ್ಗೆ ಸಿಕ್ಕಿದೆ. ವೆಲ್ಕಮ್ ಟು ವಾಣೀಸ್ ವ್ಲಾಗ್ ಹರಿಯಣ್ಣ. ಬನ್ನಿ, ನಂಗೆ ನಿಮ್ಮ ಪರಿಚಯ, ನಿಮ್ಮ ಹೆಸರು, ಪೂರ್ತಿ ಹೆಸರು. ನಮ್ಮ ಹೆಸರು ಹರಿಹರ ವೆಂಕಟರಮಣ ಹೆಗಡೆ, ಹಿತ್ಲಳ್ಳಿ, ಮಧುವನ ಜೇನು ಸಾಕಾಣಿಕಾ ಕೇಂದ್ರ. ಈಗ ಇದು ಜೇನು ಪೆಟ್ಟಿಗೆ ಅಂದರೆ ಸ್ವಾಭಾವಿಕವಾಗಿ ಪ್ರಕೃತಿಯಲ್ಲಿ ಸಿಗುವಂಥದ್ದೇ. ಜೇನು ಅಂದರೆ ತುಡಿವೆ, ಪ್ರಕೃತಿಯಲ್ಲಿ ಸಿಗುವಂಥ ತುಡಿವೆಗಳಂದರೆ ಮುಜಂಟಿ ಮತ್ತು ಬೆಟ್ಟ ಸೀಮೆಯ ತುಡಿವೆ ಮತ್ತು ಬಯಲು ಸೀಮೆಯ ತುಡಿವೆ ಮತ್ತು ಹೆಜ್ಜೇನು ಮತ್ತು ಕೋಲ್ಜೇನು, ಈ ವೆರೈಟೀಸ್ ಜೇನುಗಳು ಇರ್ತವೆ. ಈಗ ನಾವು ಸ್ವಾಭಾವಿಕವಾಗಿ ಸಾಕುವಂಥ ತುಡಿವೆ ಆಗಿರೋದ್ರಿಂದ ಬಯಲು ಸೀಮೆ ತುಡಿವೆಗೆ ಹೋಗೋಣ. ಪೆಟ್ಟಿಗೆಯನ್ನು ಬಿಡ್ತೇವೆ. ನಿಮ್ಮ ಹತ್ರ ಲಭ್ಯ ಇದೆಯಾ ಈ ಥರ ಪೆಟ್ಟಿಗೆ ಮತ್ತು ನಮ್ಮ ರಾಣಿ ಜೇನುಗಳು? ಸ್ವಾಭಾವಿಕವಾಗಿ ನಾವು ಜೇನು ಕುಟುಂಬಗಳನ್ನು ಸಾಕಷ್ಟು ಡಿವೈಡ್ ಮಾಡಿ ಕುಟುಂಬಗಳನ್ನು ಕೊಡ್ತಾ ಇರ್ತೀವಿ. ಪೆಟ್ಟಿಗೆಗಳು ಲಭ್ಯ ಇರ್ತವೆ ಸಾಕಷ್ಟು. ಈ ಟವೆಲ್ ಯಾಕೆ ಮುಚ್ಕೋಬೇಕು? ಇದು ಸ್ವಾಭಾವಿಕವಾಗಿ ಜೇನು ಕುಟುಂಬಗಳಿಗೆ ಡಿಸ್ಟರ್ಬ್ ಆಗಬಾರ್ದಂತ ಈಗ ತೆಗಿತಾ ಇದ್ದೀನಿ. ಕಪ್ಪಿನಲ್ಲೇ ಕೆಲಸ ಮಾಡೋದ್ರಿಂದ ಅವು ಸ್ವಲ್ಪ ಕಪ್ಪಾದರೆ ಅವು ಡಿಸ್ಟರ್ಬ್ ಆಗೋದಿಲ್ಲ ಅನ್ನೋ ದೃಷ್ಟಿಯಿಂದ ಟವಲನ್ನು ಮುಚ್ಚಿದ್ದೀನಿ. ಒಂದು ಜೇನಿನ ಪೆಟ್ಟಿಗೆಯಲ್ಲಿ ಎಷ್ಟು ಕಟ್ಟುಗಳನ್ನು ಕಟ್ತಾರೆ ಅವರು? ಜೇನು ಗೂಡುಗಳನ್ನು ಎಷ್ಟು ಕಟ್ತಾರೆ? 8 ಫ್ರೇಮ್ಗಳು ಇರ್ತವೆ. ಈ 8 ಫ್ರೇಮ್ಗಳಲ್ಲಿ 8 ಏರಿಗಳು ಇರ್ತವೆ. 8 ಏರಿಗಳಲ್ಲಿ ಮರಿ ಹುಳ, ಮೊಟ್ಟೆ, ದಾದಿ ಮೊಟ್ಟೆ, ಕೆಲಸಗಾರ ದುಂಬಿದು ಎಲ್ಲ ಸ್ವಾಭಾವಿಕ ಪರಾಗ ಪುಷ್ಪರಸ ಎಲ್ಲ ಇರ್ತವೆ. ನೋಡೋಣ, ಚೆಕ್ ಮಾಡೋಣ. ಒಂದು ಕಾಲು ಇಟ್ಟಿದ್ದಾರೆ ನೋಡಿ. ಇದು ಹೊಸದಾಗಿ ಕಟ್ಟಿದಂಥ ಸಂಸಾರ ಕೋಣೆಯ ಏರಿಗಳು ನೋಡಿ ಎಷ್ಟು ಚೆನ್ನಾಗಿ ಮಾಡಿದೆ. ಬೆಳ್ಳಗಾಗಿದೆ ನೋಡಿ, ಚೆನ್ನಾಗಿದೆ ನೋಡಿ. ನೋಡೋಣ, ರಾಣಿ ಜೇನು ಇದೆಯಾ ನೋಡೋಣ. ಉತ್ತಮ ಸ್ಥಿತಿಯಲ್ಲಿರುವಂಥ ಕುಟುಂಬ ನೋಡಿ. ಮರಿ ಮೊಟ್ಟೆಗಳಿದೆ ಫುಲ್ಲು ನೋಡಿ. ಜೇನು ಕುಟುಂಬಗಳಿದೆ. ಒಂದು ಜೇನಿನ ಪೆಟ್ಟಿಗೆ ಅಂದರೆ ಇವಾಗ ಅದು ರೊಟ್ಟು ಕಟ್ಟಿ ಜೇನು ತುಪ್ಪ ಆಗ್ಲಿಕ್ಕೆ ಸುಮಾರು ಒಂದೆಷ್ಟು ಕಾಲ? ಜೇನು ಒಂದು ಪೆಟ್ಟಿಗೆಯಲ್ಲಿ ಡಿಸೆಂಬರ್ದಲ್ಲೇ ಸ್ವಾಭಾವಿಕವಾಗಿ ಮಳೆಗಾಲದಲ್ಲಿ ಇರುವಂಥ ಜೇನು ಕುಟುಂಬಗಳು ಒಂದು ವರ್ಷದಲ್ಲಿ 5 ಜೇನು ಕುಟುಂಬಗಳನ್ನು ಡಿವೈಡ್ ತೆಗಿಬೋದು. ಡಿವೈಡ್ ತೆಗೆಯೋದ್ರಿಂದ 5 ಜೇನು ಕುಟುಂಬಗಳನ್ನು ರೆಡಿ ಮಾಡ್ಬೋದು. ಒಂದು 10,000 ಜೇನು ದುಂಬಿಗಳನ್ನು ಕಂಟ್ರೋಲ್ ಮಾಡ್ತಾರೆ ನೋಡಿ. ಈ ಕಡೆ ಬಂತು ನೋಡಿ, ಈ ಕಡೆ ಬಂತಿದೆ, ಸರಿ ಕಾಣಿಸ್ತಾ ಇದೆ, ಬ್ಲ್ಯಾಕ್ ಇರೋದು. ಹರಿಯಣ್ಣನವರು ರಾಣಿ ಜೇನನ್ನ ತೋರಿಸ್ತಾ ಇದ್ರು ಫ್ರೆಂಡ್ಸ್. ಅದ್ರ ಬಗ್ಗೆ ಮಾಹಿತಿ ಉಳ್ಳವರಿಗೆ ಬೇಗ ಗೊತ್ತಾಗತ್ತೆ. ಬಟ್ ನನಗೆ ಎಲ್ಲ ಜೇನ್ ಕೂಡ ಸೇಮ್ ಅಂತಾನೆ ಅನಿಸ್ತಾ ಇತ್ತು. ರಾಣಿ ಜೇನ್ ಯಾವುದು ಅಂತಾನೆ ಗೊತ್ತಾಗಿರ್ಲಿಲ್ಲ ಫಸ್ಟು. ಇದರಲ್ಲಿ ಫುಲ್ ತುಪ್ಪ ಆಗಿದೆ. ಈಗ ಇದನ್ನು ಏನು ಮಾಡಬೇಕು ಕೇಳಿದ್ರೆ, ಇದು ಉಟ್ಕೊಳ್ಬೇಕು.
ಈ ಥರ ಕುಡಬೇಕು. ಕುಡ್ಕೊಂಡು ಇದೆ ಈ ಥರ ಮಾಡಿಕೊಂಡು ಇದು ತುಪ್ಪ ಆಗಿದೆ ನೋಡಿ. ಈ ರೀತಿಯಾಗಿ ಮಷೀನಿಗೆ ಹಾಕಬೇಕು. ನೋಡಿ ಇದು ತುಪ್ಪ ಆಗಿದೆ. ಜೇನು ಕುಟುಂಬ ಹೊಡಿತಾ ಇದೆ. ನಾನು ಸದ್ಯ ಮಾಡಬೇಕಷ್ಟೇ ಮಾಡ್ತಾಯಿದ್ದೀನಿ. ನಾನು ಒಂದ್ಸತಿ ಹಿಡ್ಕೊಳ್ಳೋಣ. ಹಾಂ ಹಿಡ್ಕೊಳ್ತೇನೆ. ಹಿಡ್ಕೊಂಬಲಕ್ಕ? ಓ ಹಿಡ್ಕೊಳ್ಳಿಲ್ಲ. ಅಯ್ಯೋ ತಗೊಳ್ಳಿ ಬನ್ನಿ. ಫ್ರೆಂಡ್ಸ್, ನಾನು ಕೂಡ ಈ ರಟ್ಟನ್ನ ಅಂದರೆ ಜೇನು ಹುಳುಗಳು ಜೇನುತುಪ್ಪವನ್ನು ಮಾಡಿರುವಂತಹ ರಟ್ಟನ್ನ ಹಿಡ್ಕೊತಾ ಇದ್ದೀನಿ. ನನಗೆ ಕೂಡ ತುಂಬಾನೇ ಭಯ ಇತ್ತು, ಎಲ್ಲಾದ್ರೂ ಜೇನು ಕಚ್ಬಿಟ್ರೆ ಅಂತ. ಅದಕ್ಕೆ ನಾನು ಯಾವತ್ತೂ ಕೂಡ ಅದ್ರ ಹತ್ರ ಕೂಡ ಹೋಗ್ತಿರ್ಲಿಲ್ಲ. ಇವರೆಲ್ಲ ಇಷ್ಟ ಹತ್ರದಿಂದ ಹಿಡ್ಕೊಂಡು ಇಷ್ಟೊಂದು ಫ್ಯಾಮಿಲಿಯರ್ ಆಗಿ ಹಿಡ್ಕೋತಾರಲ್ವಾ ಅಂದ್ಬಿಟ್ಟು ನಾನು ಕೂಡ ಟ್ರೈ ಮಾಡಿದೆ. ಏನೂ ಮಾಡಿಲ್ಲ ಈ ಜೇನು ಹುಳುಗಳಿಗೆ ಏನಾದ್ರೂ ತೊಂದರೆ ಮಾಡಿದ್ರೆ ಮಾತ್ರ ಅವು ನಮಗೆ ಕಚ್ಚುತ್ತವೆ, ಇಲ್ಲಾಂದ್ರೆ ಏನು ಕೂಡ ಮಾಡಲ್ಲ. ಫ್ರೆಂಡ್ಸ್, ನಾನು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಈ ಜೇನುತುಪ್ಪ ತೆಗಿಯೋದು ಹೇಗೆ ಅಂತ ತೋರಿಸ್ತೀನಿ ಅಂದಿದ್ದೆ. ಬಟ್ ಈ ಸತಿ ಜಾಸ್ತಿ ಜೇನುತುಪ್ಪ ಸಿಗದೆ ಇರೋ ಕಾರಣದಿಂದ ನನಗೆ ಪೂರ್ತಿಯಾಗಿ ತೋರ್ಸಕ್ ಆಗ್ತಾ ಇಲ್ಲ. ಇನ್ಯಾವಾಗಾದ್ರೂ ಖಂಡಿತವಾಗ್ಲೂ ಅವಕಾಶ ಸಿಕ್ಕಿದಾಗ ನಾನು ನಿಮ್ಗೆ ತೋರಿಸ್ತೀನಿ ಇದನ್ನ. ಹಾಗೆ ನಿಮ್ಗೆ ಯಾರಿಗಾದ್ರೂ ಜೇನು ಸಾಕಾಣಿಕೆ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಿದ್ರೆ, ಅಥವಾ ಈ ತರ ಮನೇಲಿ ಜೇನು ಸಾಕಾಣಿಕೆ ಮಾಡುವಾಗ ರಾಣಿ ಜೇನು ಅಥವಾ ಜೇನಿನ ಹುಳುಗಳು ಬೇಕಿದ್ರೆ, ಅಥವಾ ಜೇನುತುಪ್ಪ ಬೇಕಿದ್ರೆ ನೀವು ಹರಿಯಣ್ಣನವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನಾನು ಅವರ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ನಿಮ್ಗೆ ಏನೇ ವಿಷಯ ಬೇಕಾದ್ರೂ, ಏನೇ ಇನ್ಫಾರ್ಮೇಶನ್ ಬೇಕಿದ್ರು ನೀವು ಅವ್ರನ್ನ ಸಂಪರ್ಕಿಸಬಹುದು. ಈ ವಿಡಿಯೋ ಹೇಗನ್ನಿಸ್ತು ಫ್ರೆಂಡ್ಸ್? ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಸಬ್ಸ್ಕ್ರಿಪ್ಷನ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬೆಲ್ ಬಟನ್ ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈ ಬಳ್ಳಿನ ಯಾತಕ್ಕ ಕಟ್ಟಬೇಕು? ಇದು ಜೇನು ಪೆಟ್ಟಿಗೆಗಳನ್ನು ಸ್ವಾಭಾವಿಕವಾಗಿ ಎಲ್ಲರೂ ಯಾವುದಾದ್ರು ದನ ಮತ್ತು ಕರುಗಳು, ದನ ಮತ್ತು ನಾಯಿಗಳು ಸ್ವಲ್ಪ ಪ್ರಮಾಣದಲ್ಲಿ ಎಲ್ಲರೂ ದೂಕಿ ಕೆಡಗಿದ್ರೂ ಆ ಪೆಟ್ಟಿಗೆಗಳು ಬಿಚ್ಚದು ಹೋದಂಗೆ ಭದ್ರವಾಗಿ ಕಟ್ಟಿರೋದು. ಇದು ಸ್ವಾಭಾವಿಕವಾಗಿ ಕಟ್ಟಿರೋದು ಚಲೋ, ಒಳ್ಳೆಯದು. ಈ ರೀತಿಯಾಗಿ ಕಟ್ಟಿ ತಮ್ಮ ಯಾವ ಇಟ್ಟಂಥ ಜಾಗದಲ್ಲಿ ಸರಿಯಾಗಿ ಇಟ್ಬಿಡೋದು. ರಾಶಿ ಹುಳ ಕುಂತಿತ್ತನ್ರ? ಹಾಂ ಕುಂತಿತ್ತಿಲ್ಲಲ್ಲ? ನೋಡಿದ್ರಲ್ಲ ಫ್ರೆಂಡ್ಸ್, ಹರಿಯಣ್ಣನವರು ಎಷ್ಟು ಈಸಿಯಾಗಿ ಹಾಗೆ ಎಷ್ಟು ಚೆನ್ನಾಗಿ ನಮಗೆ ಜೇನುಗೂಡನ್ನ ಜೇನುರಟ್ಟನ್ನ ಎಲ್ಲ ತೆಗೆದು ತೋರಿಸಿದ್ದಾರೆ ಅಂತ. ಹಾಗೆ ನೋಡಿ, ಜೇನು ಹುಳುಗಳು ಕೂಡ ತಮ್ಮ ಗೂಡಿಗೆ ಮರಳಿ ಬರ್ತಾ ಇದೆ. ಹಾಗೆ ಹರಿಯಣ್ಣನ ಜೊತೆ ಒಂದು ಸೆಲ್ಫಿ ತಗೊಂಡ್ವಿ. ಟಾಟಾ, ಬೈ ಬೈ ಫ್ರೆಂಡ್ಸ್. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ವಾಣೀಸ್ ವ್ಲಾಗ್.